ಸ್ನೇಹಿತರೆ, ಈ ದಿನ ಶುಕ್ರವಾರ ತಾಮ್ರದ ಚೆಂಬಿನಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ, ಬಹಳ ಒಂದು ವೃದ್ಧಿಯನ್ನು ಅನುಭವಿಸ್ತೀರಾ. ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ತಿಲ್ಲ, ವೃಥಾ ಖರ್ಚಾಗ್ತಾಯಿದೆ. ಈ ಅನಾವಶ್ಯಕ ಖರ್ಚುಗಳನ್ನು ಹೇಗೆ ತಗ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ, ಹಾಗೆ ಹಣಕಾಸಿನ ಹರಿವು ಕಡಿಮೆ ಆಗ್ತಾ ಇದೆ, ಮನೆಗೆ ಸಂಪಾದನೆ ಬರ್ತಾ ಇಲ್ಲ, ಬಂದಂಥ ಹಣ ಖರ್ಚಾಗ್ತಾ ಇದೆ. ಹಾಗೆ ಕಷ್ಟ ನಷ್ಟಗಳು ಹೆಚ್ಚಾಗ್ತಾ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಕುಂಠಿತವಾಗ್ತಾ ಇದೆ, ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ತಿದ್ದೀರಾ, ಸಾಲ ಬಾಧೆಗೆ ಗುರಿ ಆಗ್ತಾ ಇದ್ದೀರಾ ಅಂದರೆ ಶುಕ್ರವಾರದ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ಪರಿಹಾರವನ್ನು ಮಾಡಿಕೊಳ್ಳುವಂತಹ ಜಾಗ ಅಂದರೆ ಈಶಾನ್ಯ ಮೂಲೆ ಆಗಿರ್ಬೋದು, ಅಥವಾ ದೇವರ ಕೋಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ಅಗ್ನಿ ಮೂಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ಮೂರು ಪ್ರಾಶಸ್ತ್ಯವಾದಂತಹ ಈ ಒಂದು ಜಾಗದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಈ ತಾಮ್ರದ ಬಿಂದಿಗೆ ಅನ್ನೋದು ಧನಾಕರ್ಷಣೆಯನ್ನು ಮಾಡುವಂಥದ್ದು. ಈ ತಾಮ್ರದ ಬಿಂದಿಗೆಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಬಹಳ ಶ್ರೇಷ್ಠವಾದಂಥದ್ದು, ಲಕ್ಷ್ಮೀ ದೇವಿಗೆ ಅಂಕಿತವಾದಂಥದ್ದು. ಲಕ್ಷ್ಮೀ ದೇವಿ ಇದನ್ನು ಆಶಿಸ್ತಾಳೆ ಅಂತಲೇ ಹೇಳಲಾಗುತ್ತೆ, ಆಶೀರ್ವದಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬಿನಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ದಿನ ಯಥಾ ಪ್ರಕಾರ ಶೀಘ್ರವಾಗಿ ಎದ್ದು ಅಂಗಳವನ್ನು ಶುಭ್ರಗೊಳಿಸ್ಕೊಂಡು ರಂಗೋಲಿ, ಅರಿಶಿಣ, ಕುಂಕುಮವನ್ನು ಇಟ್ಕೊಳ್ಳಿ. ಶುಕ್ರವಾರದ ದಿನ ರಂಗೋಲಿ, ಅರಿಶಿಣ, ಕುಂಕುಮ ಹೊಸ್ತಿಲಲ್ಲಿ ಇರಬೇಕು. ಅಂಗಳದಲ್ಲಿ ರಂಗೋಲಿ ಇದ್ದಷ್ಟು ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅನಂತರವಾಗಿ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕಾಗುತ್ತೆ. ಮನೆಯನ್ನು ಚೆನ್ನಾಗಿ ಗುಡಿಸಿ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಹಾಗೆಯೇ ಶುಕ್ರವಾರದ ದಿನ ಸ್ವಲ್ಪ ಹೊಸ್ತಿಲಿಗೆ ಸುಗಂಧ ದ್ರವ್ಯಗಳನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮನೆಯಲ್ಲೂ ಕೂಡ ಸ್ವಲ್ಪ ಸುಗಂಧ ದ್ರವ್ಯವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈ ಸುಗಂಧ ದ್ರವ್ಯಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರಕಾರದ ಒಂದಷ್ಟು ನಿಯಮಾವಳಿಗಳನ್ನು ನೀವು ಪ್ರತಿನಿತ್ಯ ಮಾಡಿಕೊಂಡ್ರೂ ಶುಭದಾಯಕವೇ, ಆದರೆ ಶುಕ್ರವಾರದ ದಿನ ತಪ್ಪದೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಂಗಳಕರವಾಗಿ ಇರಿ. ಅಂದರೆ ಈ ದಿನ ಸಾಧ್ಯವಾದಷ್ಟು ಕಪ್ಪು ವಸ್ತ್ರಗಳನ್ನು ಧರಿಸಬೇಡಿ, ಕಂದು ಬಣ್ಣದ ವಸ್ತ್ರಗಳನ್ನು, ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಬೇಡಿ. ಹಳದಿ, ಕೆಂಪು, ಹಾಗೆಯೇ ಕೇಸರಿ ಬಣ್ಣ ಆಗಿರ್ಬೋದು, ಹಸಿರು ಬಣ್ಣ ಆಗಿರ್ಬೋದು, ಈ ರೀತಿಯ ಬಣ್ಣವನ್ನು ನೀವು ಧರಿಸಿದ್ರೆ ಒಳ್ಳೆಯದು. ಸೀರೆ ಆಗಿರ್ಬೋದು, ನೀವು ಹಾಕ್ಕೊಳ್ಳುವಂಥ ಡ್ರೆಸ್ ಆಗಿರ್ಬೋದು, ಈ ಬಣ್ಣವನ್ನು ನೀವು ಚೂಸ್ ಮಾಡಿದರೆ ಬಹಳ ಒಂದು ಒಳಿತು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಈ ಪ್ರಕಾರದಲ್ಲಿ ನೀವೆಲ್ಲ ಮಾಡಿಕೊಂಡು ಹಾಗೆ ನೀಟಾಗಿ ತಲೆಯನ್ನು ಬಾಚಿಕೊಂಡು ಹಾಗೆಯೇ ಅರಿಶಿಣ ಕುಂಕುಮ ಸ್ವಲ್ಪ ಹಣೆಗಿಟ್ಕೊಂಡು ಅನಂತರವಾಗಿ ಸಾಯಂಕಾಲ ಯಥಾ ಪ್ರಕಾರ ಬೆಳಗ್ಗೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಸಾಯಂಕಾಲ ದೀಪಾರಾಧನೆ ಮಾಡುವಂಥ ಸಂದರ್ಭ ಏನಿರುತ್ತೆ, ಗೋಧೂಳಿ ಸಮಯ ಏನಿರುತ್ತೆ, ಅದರಲ್ಲೂ ಈ ಪ್ರದೋಷ ಸಮಯ ಇರುತ್ತೆ ನೋಡಿ, 5:45ರಿಂದ 6:15 ಒಳಗಡೆ ಇದನ್ನು ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ. ನೀವು ಅಂದುಕೊಂಡಂತಹ ಕಾರ್ಯಗಳು ಶುಭವಾಗಿ ಜರುಗತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಪ್ರದೋಷ ಸಮಯದಲ್ಲಿ ಅಸ್ತು ದೇವತೆಗಳ ಸಂಚಾರವಿರೋದ್ರಿಂದ ನಿಮ್ಮ ಇಚ್ಛೆಗನುಸಾರವಾಗಿ ನಿಮ್ಮ ಇಚ್ಛೆ ಏನಿರುತ್ತೆ ಆ ಇಚ್ಛೆಗೆ ನಿಮಗೆ ಖಂಡಿತವಾಗಿ ನಡೆಯುತ್ತೆ ಅಂತಲೇ ಹೇಳಾಗುತ್ತೆ. ಅಂದರೆ ನೀವೇನು ಆಶಿಸ್ತೀರ ಅದು ಖಂಡಿತವಾಗಿ ನಡೆಯುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಪ್ರದೋಷ ಸಮಯದಲ್ಲಿ, ಈ ದೇವರುಗಳ ಸಂಚಾರದ ಸಮಯದಲ್ಲಿ, ಲಕ್ಷ್ಮೀ ದೇವಿಯ ಸಂಚಾರದ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ತಾಮ್ರದ ಚೆಂಬು, ಒಂದು ಚಿಕ್ಕದಾಗಿರುವಂಥ ತಾಮ್ರದ ಚೆಂಬು. ಸಾಮಾನ್ಯವಾಗಿ ಅಂದರೆ ಸರ್ವೇ ಸಾಮಾನ್ಯ ಪ್ರತಿ ಮನೆಯಲ್ಲೂ ಕೂಡ ದೇವರ ಕೋಣೆಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸ್ತೀವಿ ದೇವರುಗಳನ್ನ. ಹಾಗಾಗಿ ಅಂಥವ್ರ ಮನೆಯಲ್ಲಿ ಖಂಡಿತವಾಗಿ ಈ ತಾಮ್ರದ ಚೆಂಬು ಇರುತ್ತೆ. ಈ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಳ್ಳಿ, ಅದನ್ನು ಶುಭ್ರವಾಗಿ ತೊಳೆದು ಫಳಫಳ ಅಂತ ಇರಬೇಕು. ಶುಭ್ರತೆಯನ್ನು ಲಕ್ಷ್ಮಿ ಆಶಿಸ್ತಾಳೆ. ಎಲ್ಲಿ ಶುಭ್ರತೆ ಇರುತ್ತೆ ಅಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತೆ. ಹಾಗಾಗಿ ಆ ತಾಮ್ರದ ಚೆಂಬೇನಿರುತ್ತೆ ಅದಕ್ಕೆ ಕಪ್ಪು ಚುಕ್ಕಿ ಇರುತ್ತೆ, ನೀವು ನೋಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಶುಭ್ರವಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಅಥವಾ ಒಂದು ಸ್ವಲ್ಪ ಪೀತಾಂಬರಿ ಪೌಡ್ರು ಏನಾದರೂ ಹಾಕಿ ಚೆನ್ನಾಗಿ ಇದನ್ನು ಶುಭ್ರಗೊಳಿಸ್ಕೊಂಡು ಅದಕ್ಕೆ ನೀವು ಅರಿಶಿಣ, ಕುಂಕುಮ ಮತ್ತು ಗಂಧ ಈ 3 ಬೊಟ್ಟುಗಳನ್ನು ನೀವು ಇಡಬೇಕಾಗುತ್ತೆ. ಅರಿಶಿಣ, ಕುಂಕುಮ, ಗಂಧದ ಬೊಟ್ಟುಗಳನ್ನು 4 ದಿಕ್ಕಿಗೂ ಇಡಬೇಕಾಗುತ್ತೆ. ತಾಮ್ರದ ಚೆಂಬಿಗೆ 4 ದಿಕ್ಕಿಗೂ ಇಟ್ಟು ಸಂಪೂರ್ಣವಾಗಿ ಅದರ ತುಂಬ ನೀರನ್ನು ತುಂಬಿಸ್ಕೊಳ್ಳಿ. ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ಈ ಒಂದು ತಾಮ್ರದ ಚೆಂಬನ್ನು ನೀವು ನಿಮ್ಮ ಈಶಾನ್ಯ ಮೂಲದಲ್ಲಿ ಒಂದು ಚಿಕ್ಕದಾದಂಥ ಒಂದು ಪೀಠವನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಮಣೆ ಇರ್ಬೋದು, ನಿಮಗೆ ಪೂಜೆ ಮಾಡೋಕ್ಕೆ ಒಂದು ಮಣೆ ಇಟ್ಟಿರ್ತೀರ, ಯಾವುದಾದ್ರೂ ಒಂದು ಪ್ಲೇಟ್ ತೊಗೋಬೋದು, ಅಥವಾ ಒಂದು ತಾಮ್ರದ ಪ್ಲೇಟೋ ಹಿತ್ತಾಳೆ ಪ್ಲೇಟೋ ಯಾವುದಾದ್ರೂ ಒಂದು ತೊಗೊಳ್ಳಿ.
ಆ ಜಾಗ ಏನಿರುತ್ತೆ ಅದನ್ನು ಶುಭ್ರವಾಗಿ ಇಟ್ಕೊಳ್ಳಿ. ಆ ಈಶಾನ್ಯ ಮೂಲೆ ಅಥವಾ ಅಗ್ನಿ ಮೂಲೆ ಅಥವಾ ದೇವರ ಕೋಣೆ ಎಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಈಶಾನ್ಯ ಮೂಲೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಆ ಈಶಾನ್ಯ ಮೂಲದಲ್ಲಿ ಈ ಗಂಗೆಯನ್ನು ಇಟ್ಟು ಪೂಜಿಸಿ ಲಕ್ಷ್ಮಿಯನ್ನು ಆಹ್ವಾನಿಸಿದರೆ ಖಂಡಿತವಾಗಿ ನಿಮ್ಮ ಮನೆಗೆ ಸಿರಿ ಸಂಪತ್ತು ತುಂಬಿ ಬರುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಆ ಒಂದು ಈಶಾನ್ಯ ಮೂಲೆಯಲ್ಲಿ ಏನಿರುತ್ತೆ ಅಲ್ಲಿ ಅಥವಾ ಅಗ್ನಿ ಮೂಲೆಯಲ್ಲಿ ನೀವು ಶುಭ್ರಗೊಳಿಸ್ಕೊಳ್ಳಿ. ಅಗ್ನಿ ಮೂಲೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ, ಲಕ್ಷ್ಮಿ ಅಲ್ಲಿ ನೆಲೆಯೂರ್ತಾಳೆ. ಹಾಗಾಗಿ ಅಗ್ನಿ ಮೂಲೆಯನ್ನು ಕೂಡ ನೀವು ಇದರಲ್ಲಿ ಬಳಸ್ಕೊಳ್ಬೋದು. ಆ ಶುಭ್ರಗೊಳಿಸ್ಕೊಂಡು ಆ ಒಂದು ಜಾಗದಲ್ಲಿ ಒಂದು ಪದ್ಮ ರಂಗೋಲಿ ಆಗಿರಲಿ ಅಥವಾ ಒಂದು ಸ್ವಸ್ತಿಕ್ ರಂಗೋಲಿ ಆಗಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಗೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಈ ಒಂದು ಪ್ಲೇಟ್ ಆಗಲಿ ಅಥವಾ ಪೀಠವಾಗಲಿ ಅದನ್ನು ಇಡಿ. ಆ ಪ್ಲೇಟನ್ನು ಇಟ್ಟು ಆ ಪ್ಲೇಟ್ ಮೇಲೆ ಸ್ವಲ್ಪ ನೀವು ಒಂದು ಅಕ್ಕಿ ಆಗಿರ್ಬೋದು, ಅಕ್ಕಿ ಇದ್ದರೆ ಅಕ್ಕಿ ಇಡಿ ಅಥವಾ ಭತ್ತವಿದ್ದರೆ ಭತ್ತವನ್ನು ಇಡಿ ಅಥವಾ ನವಧಾನ್ಯವನ್ನು ಕೂಡ ನೀವು ಇಡ್ಬೋದು. ನವಧಾನ್ಯಗಳಿದ್ದರೆ ನವಧಾನ್ಯವನ್ನು ಕೂಡ ಇಡ್ಬೋದು. ಈ ಮೂರರಲ್ಲಿ ನೀವು ಯಾವುದಾದ್ರೂ ಇಡಿ. ಇದು ನಿಮಗೆ ಮನೆಯಲ್ಲಿ ಸದಾಕಾಲ ಸಿರಿ ಸಂಪತ್ತು, ಆಹಾರ ಧಾನ್ಯಗಳ ಕೊರತೆ ಇಲ್ಲದಂತೆ ಮಾಡುತ್ತೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಇಡಬೇಕಾಗುತ್ತೆ. ಅದರ ಮೇಲೆ ಈ ಒಂದು ಚೆಂಬನ್ನು ಇಡಿ. ಚೆಂಬನ್ನು ಇಟ್ಟು ಆ ನೀರನ್ನು ತುಂಬಿದ ಚೆಂಬಿಗೆ ಸ್ವಲ್ಪ ಅರಿಶಿಣ ಕುಂಕುಮ, ಸ್ವಲ್ಪ ಅಕ್ಷತೆ, ಸ್ವಲ್ಪ ಗಂಧ, ಹಾಗೆ ಸ್ವಲ್ಪ ಪಚ್ಚೆ ಕರ್ಪೂರ, ಹಾಗೆ ಕೆಂಪು ಬಣ್ಣದ ಒಂದು ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಆಗಿರ್ಬೋದು, ಕೆಂಪು ಬಣ್ಣ ಇರುವಂಥ ಪುಷ್ಪವನ್ನು ಅದರಲ್ಲಿ ಇಟ್ಟು ಅನಂತರವಾಗಿ ಆ ಒಂದು ಚೆಂಬಿಗೆ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಒಂದು ಚಿಕ್ಕದಾದಂತಹ ಒಂದು ದೀಪವನ್ನು ಇಟ್ಟು ಒಂದು ಮಣ್ಣಿಂದಾಗಲಿ ಅಥವಾ ಬೆಳ್ಳಿದಾಗಲಿ ಅಥವಾ ಹಿತ್ತಾಳೆದಾಗಲಿ ಯಾವ ದೀಪ ಇರುತ್ತದನ್ನು ಇಟ್ಟು ಅದಕ್ಕೆ ಕೂಡ ತುಪ್ಪವನ್ನು ಹಾಕಿ 2 ಬತ್ತಿಗಳನ್ನು ಹಾಕಿ ದೀಪವನ್ನು ಉರಿಸಿ ಆ ದೀಪದ ಒಳಗಡೆ 1 ರೂ ನಾಣ್ಯವನ್ನು ಹಾಕ್ಕೊಳ್ಳಿ. 1 ರೂ ನಾಣ್ಯವನ್ನು ದೀಪದ ಒಳಗಡೆ ಹಾಕ್ಕೊಳ್ಳಿ. ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಈ ದೀಪಾರಾಧನೆ ಮಾಡಿಕೊಂಡು ಅದಕ್ಕೆ ಒಂದು ಬೆಲ್ಲವಾಗಲಿ ಅಥವಾ ಒಂದು ಬಾಳೆಹಣ್ಣಾಗಲಿ ನೀವು ನೈವೇದ್ಯವಾಗಿ 2 ಬಾಳೆಹಣ್ಣು ಇಡಿ. ಬೆಲ್ಲ ಅಥವಾ ಬಾಳೆಹಣ್ಣು ಇಟ್ಟು ಒಂದು ವಿಳೆದೆಲೆ, ಅಡಿಕೆ, ಬೆಲ್ಲ ಅಥವಾ ಬಾಳೆಹಣ್ಣು ಇಷ್ಟನ್ನು ಇಟ್ಟು ನೀವು ದೀಪಾರಾಧನೆ ಮಾಡಿಕೊಂಡು ಧೂಪ ದೀಪಗಳನ್ನು ಮಾಡಿಕೊಂಡು ಅನಂತರವಾಗಿ ನಮಸ್ಕರಿಸ್ಕೊಂಡು, ಅಮ್ಮ ಈ ಒಂದು ಪರಿಹಾರವನ್ನು ನಿನ್ನ ಧನಾಕರ್ಷಣೆಗಾಗಿ ನಾನು ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಗೆ ಬಂದಿರುವಂಥ ಸಂಕಷ್ಟಗಳನ್ನು ದೂರ ಮಾಡು. ನಮ್ಮ ಮನೆಯಲ್ಲಿ ವೃಥಾ ಖರ್ಚಾಗ್ತದೆ, ಹಣಕಾಸು ನಿಲ್ತಾ ಇಲ್ಲ, ಯಾವುದೇ ರೀತಿ ಸಂಪಾದನೆ ಮನೆಗೆ ಬರ್ತಾ ಇಲ್ಲ. ಸದಾಕಾಲ ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವದಿಸು, ಸದಾಕಾಲ ನಮ್ಮ ಮನೆಯಲ್ಲಿ ಇರುವಂತೆ ಆಗು ಲಕ್ಷ್ಮೀ ದೇವಿ ಅಂತ ನೀವು ಕೇಳಿಕೊಂಡು ನಮಸ್ಕರಿಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇದೇ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಏನಿದೆ, ತುಳಸಿ ಕಟ್ಟೆಯ ಬಳಿ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ದೀಪಾರಾಧನೆಯನ್ನು ಮಾಡಿಕೊಂಡು ನಮಸ್ಕರಿಸ್ಕೊಳ್ಳಿ. ಖಂಡಿತ ನೀವು ನೋಡ್ಕೊಳ್ತಾ ಹೋಗಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಹಣಕಾಸಿನ ವೃದ್ಧಿ ಆಗುತ್ತೆ. ಹಾಗೆ ಈ ಒಂದು ಚೆಂಬನ್ನು ಮರುದಿನದ ಬೆಳಗ್ಗೆವರೆಗೂ ಅಲ್ಲೇ ಬಿಡಬೇಕಾಗುತ್ತೆ. ಅಲ್ಲೇ ಬಿಟ್ಟು ಸ್ನಾನಾದಿಗಳನ್ನು ಮುಗಿಸಿ ಅನಂತರವಾಗಿ ಈ ದೀಪ ಏನಿದೆ, ಈ ದೀಪದಲ್ಲಿರುವಂತಹ ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡಿ ಅಥವಾ ಯಾವುದಾದ್ರೂ ದೇವಾಲಯದ ಉಂಡಿಗೆ ಕೊಡ್ಬೋದು, ಹಾಕ್ಬೋದು. ಈ ರೀತಿಯೂ ಕೂಡ ನೀವು ಮಾಡ್ಬೋದು. ಅನಂತರವಾಗಿ ಈ ಒಂದು ಚೆಂಬಲ್ಲಿರುವಂತಹ ನೀರನ್ನು ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಹಸಿರು ಗಿಡ ಇರ್ಬೋದು, ಅಲ್ಲಿ ಯಾರೂ ತುಳಿದಿರುವಂಥ ಜಾಗ ಇರ್ಬೋದು, ಅಲ್ಲಿ ಹಾಕ್ಕೊಳ್ಳಿ. ಈ ನವಧಾನ್ಯಗಳು ಏನಿರುತ್ತೆ, ಈ ಧಾನ್ಯಗಳನ್ನು ನಿಮ್ಮ ಆಹಾರ ಪದಾರ್ಥ ಏನಿರುತ್ತೆ ಡಬ್ಬಗಳಲ್ಲಿ, ಒಂದು ರೇಷನ್ ಡಬ್ಬ ಏನಿರುತ್ತೆ ಅದರಲ್ಲಿ ಹಾಕಿ ಅದರಲ್ಲಿ ನೀವು ಆಹಾರ ಪದಾರ್ಥವನ್ನು ತಯಾರಿಸಿ ಮನೆ ಮಂದಿ ಎಲ್ಲ ಸ್ವೀಕಾರ ಮಾಡಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿ ಬದಲಾವಣೆಯನ್ನು ಗಮನಿಸ್ತಾ ಹೋಗ್ತೀರಾ. ಮನೆಯಲ್ಲಿ ಅದೃಷ್ಟ ಉಂಟಾಗುತ್ತೆ, ಕಷ್ಟಗಳು ದೂರವಾಗುತ್ತೆ, ಹಣಕಾಸಿನ ವೃದ್ಧಿ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.